ಉಪಮನ್ಯು ಮಹರ್ಷಿ ಅಯೋಧ್ಯಧೌಮ್ಯ ಅವರ ಶಿಷ್ಯನಾಗಿದ್ದನು. ಒಮ್ಮೆ ದೌಮ್ಯರು ಅವನನ್ನು ಹಸುಗಳನ್ನು ಮೇಯಿಸುವ ಕೆಲಸಕ್ಕೆ ನೇಮಿಸಿದರು. ಹಸುಗಳನ್ನು ಮೇಯಿಸುತ್ತಿದ್ದ ಉಪಮನ್ಯು ಆರೋಗ್ಯವಾಗಿಯೂ ಬಲಿಷ್ಠನಾಗಿಯೂ ಕಾಣುತ್ತಿದ್ದನು. ಇದನ್ನು ಗಮನಿಸಿದ ದೌಮ್ಯರು, ನೀನು ಏನು ತಿನ್ನುತ್ತೀಯಾ ಎಂದು ಕೇಳಿದರು. ಆಗ ಉಪಮನ್ಯು, ನಾನು ಭಿಕ್ಷೆ ಪಡೆದು ತಿನ್ನುತ್ತೇನೆ ಎಂದು ಉತ್ತರಿಸಿದನು. ಆಗ ದೌಮ್ಯರು, ಭಿಕ್ಷೆಯಲ್ಲಿ ಸಿಗುವ ಆಹಾರವನ್ನು ಮೊದಲು ಗುರುಗಳಿಗೆ ಅರ್ಪಿಸಬೇಕು ಎಂದರು. ಉಪಮನ್ಯು ಹಾಗೆಯೇ ಮಾಡತೊಡಗಿದನು. ಕೆಲವು ದಿನಗಳ ನಂತರವೂ ಉಪಮನ್ಯು ಆರೋಗ್ಯವಾಗಿರುವುದನ್ನು ಕಂಡ ದೌಮ್ಯರು ಮತ್ತೆ ವಿಚಾರಿಸಿದರು. ಆಗ ಉಪಮನ್ಯು, ಮೊದಲ ಭಿಕ್ಷೆಯನ್ನು ನಿಮಗೆ ಕೊಟ್ಟು ಮತ್ತೊಮ್ಮೆ ಭಿಕ್ಷೆ ಬೇಡಿ ತಿನ್ನುತ್ತೇನೆ ಎಂದನು. ಗುರು ದೌಮ್ಯರು ಅದನ್ನೂ ನಿಲ್ಲಿಸಿದರು. ನಂತರ ಉಪಮನ್ಯು ಹಸುಗಳ ಹಾಲನ್ನು ಕುಡಿಯಲು ಆರಂಭಿಸಿದನು. ಗುರು ಅದನ್ನೂ ನಿಷೇಧಿಸಿದರು. ನಂತರ ಕರುಗಳು ಹಾಲು ಕುಡಿದ ಬಳಿಕ ಬಾಯಿಯಿಂದ ಬೀಳುವ ನೊರೆಯನ್ನು ಸೇವಿಸುತ್ತಿದ್ದನು. ಗುರು ದೌಮ್ಯರು ಅದನ್ನೂ ತಡೆಹಿಡಿದರು. ಹಸುವಿನಿಂದ ಒದ್ದಾಡುತ್ತಿದ್ದ ಉಪಮನ್ಯು ಕಾಡಿನಲ್ಲಿ ಸಿಕ್ಕ ಎಕ್ಕ ಗಿಡದ ಎಲೆಗಳನ್ನು ತಿಂದನು. ಅವು ವಿಷಕಾರಿಯಾಗಿದ್ದರಿಂದ ಅವನ ಕಣ್ಣುಗಳು ಕುರುಡಾದವು. ದಾರಿ ಕಾಣದೆ ನಡೆಯುತ್ತಿದ್ದಾಗ ಬಾವಿಯೊಂದಕ್ಕೆ ಬಿದ್ದನು. ಗುರು ದೌಮ್ಯರಿಗೆ ತನ್ನ ಶಿಷ್ಯ ಉಪಮನ್ಯು ಕಾಣೆಯಾಗಿರುವುದನ್ನು ತಿಳಿದು ಹುಡುಕಲು ಬಂದರು. ಉಪಮನ್ಯು ಬಾವಿಯೊಳಗೆ ಇದ್ದದ್ದನ್ನು ಕಂಡು ದೇವವೈದ್ಯರಾದ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಲು ಹೇಳಿದರು. ಉಪಮನ್ಯು ಅವರ ಸ್ತುತಿ ಮಾಡಿದಾಗ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ಔಷಧವನ್ನು ನೀಡಿದರು. ಆದರೆ ಗುರುಗಳ ಅನುಮತಿ ಇಲ್ಲದೆ ಅದನ್ನು ಸೇವಿಸಲು ಉಪಮನ್ಯು ನಿರಾಕರಿಸಿದನು. ಅವನ ಗುರುಭಕ್ತಿಗೆ ಮೆಚ್ಚಿದ ದೇವತೆಗಳು ಅವನ ದೃಷ್ಟಿಯನ್ನು ಮರಳಿ ನೀಡಿದರು ಮತ್ತು ಅನೇಕ ವರಗಳನ್ನು ಕರುಣಿಸಿದರು. ಗುರುಗಳ ಮೇಲೆ ಶ್ರದ್ಧಾಭಕ್ತಿ ಇರಬೇಕು. ಕಷ್ಟಗಳ ನಡುವೆಯೂ ಕರ್ತವ್ಯವನ್ನು ಬಿಡಬಾರದು. ತಾಳ್ಮೆ, ವಿನಯತೆ ಮತ್ತು ನಂಬಿಕೆ ಜೀವನದಲ್ಲಿ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಉಪಮನ್ಯುವಿನ ಕತೆ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಭಕ್ತಿಯ ಶ್ರೇಷ್ಠ ಉದಾಹರಣೆ ಎಂದು ಪರಿಗಣಿಸಲಾಗುತ್ತದೆ. ಇದು ಉಪಮನ್ಯುವಿನ ಕತೆ. ಮಹಾಭಾರತದಲ್ಲಿ ಗುರುಭಕ್ತಿ ಎಂದರೆ ನಮಗೆ ದ್ರೋಣಾಚಾರ್ಯರು ಮತ್ತು ಏಕಲವ್ಯನ ಕತೆ ನೆನಪಾಗುತ್ತದೆ. ಆದರೆ ಆದಿಪರ್ವದಲ್ಲಿ ಬರುವ ಈ ಉಪಕತೆ ನೇಪಥ್ಯಕ್ಕೆ ಸರಿದು ಜನಮಾನಸದಲ್ಲಿ ಇಲ್ಲದಂತಾಗಿದೆ. ಇದು ಉಪಮನ್ಯುವಿನ ಅಪಾರ ಗುರುಭಕ್ತಿಯನ್ನ ಮೆರೆದ ಶ್ರೇಷ್ಠತೆಯ ಕತೆ.